ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯ MK ಹುಬ್ಬಳ್ಳಿ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಇದರ ಕೇಳಿದ ಸಾಕು ಈ ಭಾಗದಲ್ಲೆಲ್ಲ ಏಕದಮ್ ಏನಪ್ಪ ಇದು ಮತ್ತೊಂದಿನ ಚರ್ಚೆ ಅನ್ವಯ. ಯಾಕೆಂದರೆ ಪಾಪ ಅಲ್ಲಿಯ ರೈತರು ಸಾಕಷ್ಟು ನೋವು, ಅಲ್ಲಿ ದುರಾಡಳಿತದಿಂದ ಲಂಚಕೋರ ಆಡಳಿತದಿಂದ ಪಾಪ ದಿನದ ಹೋಗಿಬಿಟ್ಟಿದ್ದಾರೆ. ರೈತರು ಸರಿಯಾಗಿ ಪೇಮೆಂಟ್ ಇಲ್ಲದ್ದು, ಕಬ್ಬು ಕಳಿಸಿದ್ದು, ಅದೇ ಕಾಲಕ್ಕೆ ಅನೇಕ ಲಾಸು, ಯಾರು ಬಂದರು ಏನು ಬಂದರು. ಅದರಲ್ಲೂ ಮುಖ್ಯವಾಗಿ ನಮ್ಮ ವಿಶೇಷ ಸ್ಥಾಪನೆಯಲ್ಲಿ ನಮ್ಮ ಬಾಬಾಗೌಡ ಪಾಟೀಲ್ ಆಗಿರ್ಬೋದು, ಅವತ್ತಿನ ಅವರ ಪ್ರತಿಸ್ಪರ್ಧಿ ಆದಂಥ ಇನಾಮದಾರ್ ಅವರಾಗಿರ್ಬೋದು, ಇವರ ಆ ಭಾಗದ ರೈತರ ಒಟ್ಟು ಶ್ರಮದಿಂದ ತಯಾರಾದಂಥದ್ದು. ರೈತ ಶ್ರಮ ಇಲ್ಲಿ ಭಾಳಷ್ಟಿತ್ತು. ಅದು ದಿವಾಳಿ ಅಂಚಿಗೆ ಬಂದಿದ್ದಿತ್ತು. ಆ ಸಂದರ್ಭದಲ್ಲೇ ಇತ್ತೀಚೆಗೆ ಅಲ್ಲಿ ಚುನಾವಣೆ ನಡೆದಾಗ ಒಂದು ಜಾಣತನ ಮಾಡಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಮ್ಮ ತಮ್ಮನನ್ನು ಅಂದರೆ ಚಂದ್ರರಾಜ ಹಟ್ಟಿಹೊಳಿ ಅವರನ್ನು ಅಲ್ಲಿಯ ಅಧ್ಯಕ್ಷರನ್ನಾಗಿ ಮಾಡುವಲ್ಲೇ ಅಲ್ಲಿಯ ಆಳೆ ತಮ್ಮ ಕೈಗೆ ತೆಗೆದುಕೊಂಡು ಯಶಸ್ವಿಯಾಗಿದ್ದರು. ಅದೇ ಕಾಲಕ್ಕೆ ಇಲ್ಲ ಇದನ್ನು ಪುನಶ್ಚೇತನ ಮಾಡ್ತೀವಿ ಅನ್ನುವಂಥ ಮಾತನ್ನು ಭರವಸೆ ಕೊಟ್ಟಿದ್ದರು. ಆ ಮಾತಿನ ಪ್ರಕಾರ ನಮ್ಮ ಸಿದ್ದರಾಮಯ್ಯನವರು ಈ ಸಲ ಈ MK ಹುಬ್ಬಳ್ಳಿಗೆ ಬಜೆಟ್ನಲ್ಲಿ ಆರ್ಥಿಕ ನೆರವು ನೀಡುತ್ತೇನೆ ಅನ್ನುವಂಥ ಭರವಸೆ ಕೊಟ್ಟಿದ್ದ. ಅಲ್ಲಿ ರೈತರಿಗೆ ಒಂದಿಷ್ಟು ಏನಪ್ಪ ಅಂದ್ರೆ ಸಮಾಧಾನ ಅಥವಾ ನಿಟ್ಟುಸಿರು ಬಿಟ್ಟಂಗೆ ಆಗಿದೆ ಅಂತೇಳಿ. ಯಾಕಂತಂದ್ರೆ ಇಲ್ಲಿ ವಿಶೇಷವಾಗಿ ಈ DCC ಬ್ಯಾಂಕಿನ ಚುನಾವಣೆ ಸಂದರ್ಭದಲ್ಲೇ ಚಂದ್ರರಾಜ ಹಟ್ಟಿಹೊಳಿ ಅವರ ಜೊತೆಗೆ ಒಂದಿಷ್ಟೇನೋ ಮಾತನಾಡಿದ್ದ ಸತೀಶ್ ಅವರು ಅಲ್ಲೆಲ್ಲ ಹೊಂದಾಣಿಕೆಯಿಂದ ಏನೋ ಆಗಿತ್ತು. ಒಂದು ಡೆವಲಪ್ಮೆಂಟ್, ಒಳ್ಳೆ ಡೆವಲಪ್ಮೆಂಟ್ ಆಯಿತು. ಆ ಸಂದರ್ಭದಲ್ಲಿ ನಾವು ಒಂದಿಷ್ಟು